ಪುರೋಹಿತರನ್ನಾಗಿ ಮಾಡಿಕೊಂಡಂತಹ ದೌಮ್ಯರನ್ನು ಮುಂದಿಟ್ಟುಕೊಂಡು ಪಾಂಡವರು ಪಾಂಚಾಲ ದೇಶಕ್ಕೆ ಬರುತ್ತಾರೆ. ಪಾಂಚಾಲ ದೇಶ ಅತ್ಯಂತ ಸುಂದರವಾಗಿ ಶೃಂಗರಿಸಲ್ಪಟ್ಟಿದೆ. ರಾಜನ ಮಗಳ ವಿವಾಹವೆಂದರೆ ಕೇಳಬೇಕೆ? ದೃಪದರಾಜನು ಬಂದವರೆಲ್ಲರನ್ನು ಸ್ವಾಗತಿಸುತ್ತಾ ಅತ್ಯಂತ ಸಂತೋಷದಿಂದ ಓಡಾಡಿಕೊಂಡಂತಹ ಸಮಯ. ದೌಮ್ಯರು ಪಾಂಡವರಲ್ಲಿ ಕೆಲವು ಮಾತುಗಳನ್ನು ಆಡಿ ಸಲಹೆ ಸೂಚನೆಗಳನ್ನು ಕೊಟ್ಟು ತಮ್ಮ ಪಾಡಿಗೆ ತಾವು ನಗರದೊಳಗೆ ಹೋಗಿಬಿಡ್ತಾರೆ. ಇತ್ತ ಕಡೆಯಲ್ಲಿ ಪಾಂಡವರು ಒಬ್ಬ ಕುಂಬಾರನ ಮನೆಯಲ್ಲಿ ಆಶ್ರಯವನ್ನು ಪಡೆದುಕೊಂಡಿರ್ತಾರೆ. ಹಾಗೆ ಮಾರನೇ ದಿನ ಸುಮುಹೂರ್ತದಲ್ಲಿ ದೃಷ್ಟದ್ಯುಮ್ನ ದ್ರೌಪದಿಯ ಸಹೋದರ ಸ್ವಯಂವರದ ಬಗ್ಗೆ ಸಕಲ ಜನರಲ್ಲಿ ಹೇಳ್ತಾನೆ. ಒಂದು ಸ್ವರ್ಣದಿಂದ ಅಲಂಕೃತವಾದಂತಹ ಕಂಬದ ತುದಿಯಲ್ಲಿ ಚಿನ್ನದ ಮತ್ಸ್ಯಕ್ಕೆ ಹಳೆಯ ಪ್ರಕಾಶಮಾನವಾದಂತಹ ನೀಲಿಯ ಕಣ್ಣು, ಅದಕ್ಕಿಂತ ಅರ್ಧ ಮಾರು ಕೆಳಭಾಗದಲ್ಲಿ ತಿರುಗುತ್ತಿರುವಂತಹ 5 ರಂಧ್ರಗಳುಳ್ಳಂತಹ ಚಕ್ರ ನಿಯಮಿತವಾಗಿ ತಿರುಗ್ತಾ ಇರ್ತದೆ. ಅದು ಕೆಳಗಡೆಯಲ್ಲಿ 5 ಬಾಣಗಳನ್ನು ಇಟ್ಟಂತಹ ಕಟ್ಟುಗಳು, ಕೆಳಗಿನಿಂದ ಮತ್ಸ್ಯವನ್ನು ಆ ತಿರುಗುತ್ತಿರುವ ಚಕ್ರದ ರಂಧ್ರದೊಳಗೆ ಬಿಟ್ಟು 5 ಬಾಣಗಳು ಏಕಕಾಲದಲ್ಲಿ ಆ ಮತ್ಸ್ಯದ ಕಣ್ಣನ್ನು ಛೇದಿಸಬೇಕು ಹೇಳತಕ್ಕಂಥದ್ದು. ಯಾರು ಅದನ್ನು ಮಾಡ್ತಾರೋ ಅವರಿಗೆ ತಂಗಿಯಾದಂತಹ ದ್ರೌಪದಿಯನ್ನು ಸ್ವಯಂವರ ವಿವಾಹವನ್ನು ಮಾಡ್ತೇವೆ ಹೇಳತಕ್ಕಂಥದ್ದನ್ನು ಸಾರ್ತಾನೆ. ಹಲವಾರು ದೇಶಗಳಿಂದ ವೀರಾದಿ ವೀರರು ಬಂದಿದ್ದಾರೆ. ದೃಪದರಾಜನ ಮಗಳು ದ್ರೌಪದಿ ಅತ್ಯಂತ ಸುಂದರೆ, ಆಕರ್ಷಕವಾದಂತಹ ಸೌಂದರ್ಯ, ತೇಜಪುಂಜವಾದಂತಹ ಮುಖ. ಯಾರು ನೋಡಿದ್ದಾದರೂ ಸಹಿತ ಅವಳನ್ನು ತಾವೇ ವರಿಸುತ್ತೇವೆ ಎನ್ನುವಂತೆ ಇದ್ದಂಥವಳು. ಬಂದಂತಹ ವೀರಾದಿ ವೀರರೆಲ್ಲ ತಾವೇ ವರಿಸವರು ಎಂಬ ಹೆಮ್ಮೆಯಿಂದ ಬೀಗ್ತಾ ಇದ್ದರು. ಶಿಶುಪಾಲ ಬಂದಿದ್ದ, ಜರಾಸಂಧ ಬಂದಿದ್ದ. ನಂತರದಲ್ಲಿ ನಿಧಾನವಾಗಿ ಒಬ್ಬೊಬ್ಬರೇ ಹೋಗಿ ಧನುಸ್ಸನ್ನು ತೆಗೆದುಕೊಂಡು 5 ಬಾಣಗಳನ್ನು ತೆಗೆದುಕೊಂಡು ಪ್ರಯತ್ನ ಪಡ್ತಾರೆ, ವಿಫಲರಾಗ್ತಾರೆ. ಅನೇಕರು ಬಂದರು. ತಾವು ಶೂರರೆಂದುಕೊಂಡವರೆಲ್ಲ ಬಂದು ವಿಫಲರಾಗಿ ತಲೆ ಕೆಳಗೆ ಮಾಡಿಕೊಂಡು ತಲೆ ತಗ್ಗಿಸಿ ಹೋಗ್ತಾ ಇದ್ದರು. ದೃಪದರಾಜನಿಗೆ ಅಯ್ಯೋ, ತಾನು ಇಂತಹ ಒಂದು ಸಂಯವರವನ್ನು ಇಟ್ಟು ಕೆಟ್ಟೆನೋ, ಬಂದವರೆಲ್ಲರೂ ವಿಫಲರಾಗುತ್ತಿದ್ದಾರೆ, ದ್ರೌಪದಿಯ ಗತಿಯೇನು? ನಿಜವಾಗಿಯೂ ಅವನ ಮನಸ್ಸಿನಲ್ಲಿ ತಾನು ಅರ್ಜುನನಿಗೆ ಕೊಡಬೇಕು ಎಂಬ ಭಾವನೆ ಇತ್ತು. ಅವನು ಬರಲಿ ಅನ್ನುವಂಥ ಭಾವನೆಯೂ ಕೂಡ ಇತ್ತು. ಆದರೆ ಇಲ್ಲಿ ಯಾರೂ ಇಲ್ಲದದ್ದನ್ನು ನೋಡಿದಾಗ ಅವನು ತುಂಬ ಹೆದರ್ತಾ ಇರ್ತಾನೆ. ಅಷ್ಟರಲ್ಲಿ ಈ 5 ಬ್ರಾಹ್ಮಣರು, ಅಂದರೆ ಕುಂತಿ ಮತ್ತು ಕುಂತಿಯ ಮಕ್ಕಳು, ಕುಂತಿ ಇರುವುದಿಲ್ಲ, ಅಲ್ಲಿದ್ದಂಥವರು ಇದ್ದಂತಹ ಧರ್ಮರಾಜ ಅರ್ಜುನನಿಗೆ ಸೂಚನೆಯನ್ನು ಕೊಡ್ತಾನೆ. ಅರ್ಜುನ ಅಲ್ಲಿ ನಮಸ್ಕರಿಸಿ ಎದ್ಕೊಳ್ತಾನೆ. ಆಗ ಸೇರಿದಂತಹ ಅನೇಕ ಜನರು ಗೊಳ್ಳೆಂದು ನಗುತ್ತಾರೆ.
ಅಯ್ಯೋ ಈ ಬ್ರಾಹ್ಮಣ ಇದ್ಯಾಕೆ ಇವನಿಗೆ ಬೇಕಾಗಿತ್ತು, ಇಷ್ಟು ವೀರಾದಿ ವೀರರೇ ಬಂದು ಈ ಮತ್ಸ್ಯ ಭೇದವನ್ನು ಮಾಡುವುದರಲ್ಲಿ ವಿಫಲರಾಗಿ ಹೋದಾಗ ಇವನಿಗೆ ಯಾಕೆ ಬೇಕಾಗಿತ್ತು ಎಂಬುದಾಗಿ ಆಲೋಚಿಸ್ತಾ ಇದ್ದರು. ಇನ್ನು ಕೆಲವರು ಇವನನ್ನು ನೋಡಿದ್ದಾದರೆ ಮೈಕಟ್ಟು ಸೌಂದರ್ಯ ಕ್ಷತ್ರಿಯನ ಹಾಗೆ ಇದ್ದಾನೆ, ಯಾರ ವಿಧಿ ಲಿಖಿತ ಯಾರು ಬಲ್ಲರು ಎಂಬುದಾಗಿ ಮಾತಾಡ್ಕೊಳ್ತಾ ಇದ್ದರು. ಅರ್ಜುನ ಹೋಗ್ತಾನೆ, ಸುತ್ತಲೂ ಸೇರಿದಂಥ ಹಿರಿಯರಿಗೆಲ್ಲ ವಂದಿಸಿಕೊಳ್ತಾನೆ. ನಂತರ ಬಿಲ್ಲನ್ನು ಹೆದೆಯೇರಿಸಿ 5 ಬಾಣಗಳನ್ನು ತೆಗೆದುಕೊಂಡು ಶಿಸ್ತುಬದ್ಧವಾಗಿ ಮತ್ಸ್ಯದ ಕಣ್ಣಿಗೆ ಬಾಣವನ್ನು ಹೊಡೆಯುತ್ತಾನೆ. ಮತ್ಸ್ಯದ ನೀಲಿಯ ಕಣ್ಣು ಸರಿಯಾಗಿ 5 ಬಾಣಗಳಿಂದ ಬೀಳುತ್ತದೆ. ಅರ್ಜುನ ಸಂಯವರವನ್ನು ಗೆಲ್ತಾನೆ. ಸಭೆಯಲ್ಲಿ ಬಂದವರೆಲ್ಲ ಚಪ್ಪಳೆಯನ್ನು ತಡ್ತಾರೆ. ಬ್ರಾಹ್ಮಣರಿಗೆ ಅಯ್ಯೋ ತಮ್ಮ ಕ್ಷತ್ರಿಯರೆಲ್ಲರನ್ನು ಗೆದ್ದು ಬ್ರಾಹ್ಮಣನೊಬ್ಬ ಇಲ್ಲಿ ವರಿಸಿದನಲ್ಲ ಎಂಬಂತಹ ಒಂದು ಹೆಮ್ಮೆಯಾದರೆ, ಕ್ಷತ್ರಿಯರೆಲ್ಲರೂ ಬಾಡಿದ ಮುಖದಲ್ಲಿ ಇದ್ದರು. ಆದರೆ ವಾಸ್ತವದಲ್ಲಿ ಅರ್ಜುನ ಗೆದ್ದಿದ್ದ. ನಂತರದಲ್ಲಿ ಅಲ್ಲಿ ಬಂದಂಥವರೆಲ್ಲ ಒಬ್ಬರಿಗೊಬ್ಬರು ದೂಷಿಸಿಕೊಳ್ಳುತ್ತಾ ಇದ್ದರು. ಅರ್ಜುನ ತಾನು ದ್ರೌಪದಿಯನ್ನು ಗೆದ್ದ ಖುಷಿಯಲ್ಲಿ ತನ್ನ ಸಹೋದರರೊಂದಿಗೆ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಒಳಗಿದ್ದಂಥ ತಾಯಿಗೆ ಹೇಳ್ತಾನೆ, ಅಮ್ಮ ನೋಡು ಹೆಣ್ಣು ತಂದಿದ್ದೇವೆ, ಹೆಣ್ಣು ಎಂಬುದಾಗಿ ಹೇಳ್ತಾನೆ ಅವ. ಆಗ ಕುಂತಿ ಇವರನ್ನೂ ಏಕ ದೃಷ್ಟಿಯಿಂದ ಸಮಾನತೆಯಿಂದ ಪ್ರೀತಿಯಿಂದ ಕಂಡಂಥವಳು. 5 ಮಕ್ಕಳನ್ನು ಭೇದ ಮಾಡಿದವಳಲ್ಲ ಯಾವಾಗಲೂ. ಅವನ ಅಂಥವನು ಇವನ ಅಂಥವನು, ಅವನು ಅಲ್ಲಿದ್ದವನು ಇಲ್ಲಿದ್ದವನು, ಮಕ್ಕಳಲ್ಲಿ ಯಾವ ಭೇದವೂ ಇಲ್ಲ ತಾಯಿಗೆ. ಹಾಗೆ ನೋಡಿಕೊಂಡಂತಹ ಕುಂತಿ ಒಳಗಿನಿಂದೇ ಹೇಳ್ತಾಳೆ, 5ರೂ ಹಂಚಿಕೊಳ್ಳಿ ಮಕ್ಕಳೇ. ಅಮ್ಮ ಆಯಿತು ಅಂತಾನೆ ಬಂದು ನೋಡ್ತಾಳೆ. ನೋಡಿದರೆ ದ್ರೌಪದಿಯನ್ನು ವಿವಾಹವಾಗಿ ಬಂದಿದ್ದಾನೆ. ಅರ್ಜುನ ತಾಯಿಯ ಕಾಲಿಗೆ ಬೀಳ್ತಾನೆ. ನಂತರದಲ್ಲಿ ಹೇಳ್ತಾನೆ, ಅಮ್ಮ ದ್ರೌಪದಿ 5ರ ಹೆಂಡತಿಯಾಗಬೇಕು. ಯಾಕೆ ಮಗನೇ, ಯಾಕೆ ಹೀಗೆ? ಧರ್ಮರಾಜನು ಕೇಳಿದ, ಯಾಕೆ ಗೆದ್ದವನು ನೀನು ಅರ್ಜುನ? ಇಲ್ಲ, ತಾಯಿಯ ಮಾತನ್ನು ಪೂರೈಸುವುದು ನಮ್ಮ ಕರ್ತವ್ಯ. ತಾಯಿ 5ರೂ ಹಂಚಿಕೊಳ್ಳಿ ಎಂಬುದಾಗಿ ಪ್ರಥಮದಲ್ಲಿಯೇ ನನಗೆ ಆಜ್ಞೆಯನ್ನು ಮಾಡಿದ್ದಾಳೆ, ಹೇಳಿದ್ದಾಳೆ. ಹಾಗಾಗಿ ಅದನ್ನು ಮುರಿಯಲಾಗದು, ಹಿಂದೆಗೆದುಕೊಳ್ಳಲಾಗದು. ಆಗ ದ್ರೌಪದಿಗೂ ಕೂಡ ಆತಂಕ ಆಗ್ತದೆ. ಆದರೆ ಎಲ್ಲರಂತೆ ಅವಳು 5ರಿಗೂ ಹೆಂಡತಿ ಆಗ್ತಾಳೆ. ಇದು ದ್ರೌಪದಿಯ ಸಂಯಮರದ ಕತೆ. ನಾವೆಲ್ಲ ತಿಳಿದುಕೊಳ್ಳಬೇಕು. ರಾಮಾಯಣ ಮಹಾಭಾರತವನ್ನು ಓದಬೇಕು. ನಮ್ಮ ಗ್ರಂಥಗಳ ಪರಿಚಯವಾಗಬೇಕು ನಮಗೆಲ್ಲ. ಅದರಲ್ಲಿದ್ದಂತಹ ನೀತಿಯನ್ನು ಅಳವಡಿಸಿಕೊಂಡು